ನೋಡಿ, ಒಬ್ಬ ಕ್ಯಾನ್ಸರ್ ರೋಗಿ ಆಸ್ಪತ್ರೆಯಲ್ಲಿ ಮಲ್ಕೊಂಡಿರ್ತಾನೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ಕ್ಯಾನ್ಸರ್ ರೋಗಿ ಹತ್ರ ಡಾಕ್ಟರ್ ಹೇಳ್ತಾರೆ, ಒಂದ್ ಬ್ಯಾಗ್ ಪೂರ್ತಿ ಮೆಡಿಸಿನ್ ಕೊಟ್ಬಿಟ್ಟು, ನೋಡಪ್ಪ 1 ತಿಂಗಳು ನೀನ್ ಈ ಮೆಡಿಸಿನ್ ತಗೋ, ನಿನ್ ಕಾಯಿಲೆ ವಾಸಿ ಆಗಿ ನಿನ್ ಮೊದ್ಲಿಗಿಂತನೂ ಚೆನ್ನಾಗ್ ಆಗ್ತೀಯಾ ಅಂತ ಹೇಳ್ತಾರೆ. ಅಂದ್ರೆ 100% ಗ್ಯಾರಂಟಿ ಕೊಡ್ತಾರೆ. ಡಾಕ್ಟರ್ ಒಂದು ಬ್ಯಾಗ್ ಅಲ್ಲಿ ಮೆಡಿಸಿನ್ ಕೊಟ್ಬಿಟ್ಟು ಹೇಳ್ತಾರೆ, ಈ ಕಿಟ್ ಒಳಗಡೆ ನಿನಗೆ ಬೇಕಾಗಿರೋ ಎಲ್ಲ ಮೆಡಿಸಿನ್ ಇದೆ, ಇದನ್ನ ಡೈಲಿ ನೀನು 1 ತಿಂಗಳು ಯೂಸ್ ಮಾಡು, ನಿನ್ ಕ್ಯಾನ್ಸರ್ ಪೂರ್ತಿ ಹೋಗುತ್ತೆ, ನೀನು ಮೊದ್ಲಿಕ್ಕಿಂತನೂ ಚೆನ್ನಾಗ್ ಆಗ್ತೀಯ ಅಂತ ಹೇಳ್ತಾರೆ. ಈಗ ಡೈಲಿ ಅವನ ಬ್ಯಾಗ್ ನೋಡ್ತಾ ಮಲ್ಕೊಂಡ್ರೆ ಅವನು ಉಳಿತಾನ ಸಾಯ್ತಾನ? ಆ ಬ್ಯಾಗ್ನ ಮುಟ್ಟು ಪ್ರೆಸ್ ಮಾಡಿ ಈಗ ಮುಟ್ಟಿ ಮುತ್ತು ಕೊಡೋದೆಲ್ಲ ಮಾಡ್ತಿರಲ್ಲ, ಸೊ ಹಾಗೆಲ್ಲ ಮುತ್ತು ಕೊಟ್ಕೊಂಡು ಕೂತ್ಕೊಂಡ್ರೆ ಅವನು ಉಳಿತಾನ ಸಾಯ್ತಾನ? ಅದಕ್ಕೆ ಮುತ್ತು ಕೊಡೋ ಬಿಸ್ನೆಸ್ ಅವರೆಲ್ಲ ಸತ್ತೋಗ್ತಾರೆ ಬೇಗ. ಅದರಲ್ಲಿ ವರ್ಕೌಟ್ ಆಗಲ್ಲ. ಸುಮ್ಮನೆ ಯಾರೋ ಎಲ್ಲೋ ಮಾಡಿರ್ತಾರೆ, ನೀವು ಎಲ್ಲೋ ಮಾಡಕ್ ಹೋಗ್ತೀರಿ, ಮಾತ್ರೆನ ಮುಟ್ಬಿಟ್ಟು ತಲೆನೋವು ಹೋಗುತ್ತೆ ಅಂದ್ರೆ ನಿನ್ ತಲೆನೇ ಹಾಳಾಗೋಗುತ್ತೆ, ಆಮೇಲೆ ತಲೆನೋವು ಹೋಗಲ್ಲ. ಸೊ ಮಾತ್ರೆನ ತೆಗೆದು ತಿನ್ಬೇಕು. ಏನ್ ಮಾಡ್ಬೇಕು? ಸೊ ಯೇಸುನ ಸುಮ್ಮನೆ ಹಿಂಗ್ ಮುಟ್ಬಿಟ್ಟು ಅಂದ್ರೆ ನಿನ್ಗೇನ್ ಲಾಭ ಇಲ್ಲ. ಯೇಸುನ ತೆಗೆದು ತಿನ್ಬೇಕು. ಈಗ ಇರೋ ಬರೋ ಸ್ಟ್ಯಾಚುಗಳನ್ನೆಲ್ಲ ಹಿಂಗ್ ಮಾಡ್ತಿರಲ್ವಾ, ಅದನ್ನ ತೆಗೆದು ತಿನ್ನಕ್ಕಾಗುತ್ತಾ? ತಿನ್ನಕ್ಕಾಗಲ್ಲ. ಮಣ್ಣಲ್ವಾ? ಮಣ್ಣಲ್ಲೋ ಅದು ಯಾವ್ದ್ರಲ್ಲೋ ಮಾಡಿರ್ತಾರೆ, ಕಬ್ಬಣ ಗಿಬ್ಬಣ ಅದ್ರಲ್ಲೆಲ್ಲ ಮಾಡಿ ಪೇಂಟ್ ಹೊಡೆದು ಇಟ್ಟಿರ್ತಾರೆ, ಎಲ್ಲಿ ತಿನ್ನಕ್ಕಾಗುತ್ತೆ? ಸೊ ಹಿಂಗ್ ಮಾಡಿ ಹೋಗ್ತೀರಷ್ಟೇ ಬಿಟ್ರೆ ಬೇರೆ ಏನು ಮಾಡಕ್ ಆಗೋದಿಲ್ಲ. ಡಾಕ್ಟರ್ ಕೊಡ್ತಾರೆ, ಈ ಕಿಟ್ ಒಳಗಡೆ ಇರೋ ಮೆಡಿಸಿನ್ ಇದೆಯಲ್ವಾ, ಇದನ್ನ ಡೈಲಿ 1 ತಿಂಗಳು ಯೂಸ್ ಮಾಡು, ಆಮೇಲೆ 100% ಗ್ಯಾರಂಟಿ ನಿನ್ ಕ್ಯಾನ್ಸರ್ ರೋಗ ವಾಸಿ ಆಗುತ್ತೆ. ಅವನು ಅದ್ರೊಳಗಡೆ ಇರೋ ಮಾತ್ರೆದೆಲ್ಲ ಓಪನ್ ಮಾಡಿ, ಬ್ಯಾಗ್ ಎಲ್ಲ ಓಪನ್ ಮಾಡಿ ಮಾತ್ರೆದೆಲ್ಲ ಹೆಸರು ನೋಡ್ತಾನೆ, ಈ ಮಾತ್ರೆ, ಈ ಮಾತ್ರೆ, ಈ ಮಾತ್ರೆ ಅಂತ. ಉಳಿತಾನೋ ಸಾಯ್ತಾನೋ? ಕೆಲವರು ಇದ್ದಾರೆ, ಬೈಬಲ್ ಓಪನ್ ಮಾಡ್ತಾರೆ, ಈ ಅಧ್ಯಾಯ ಹಿಂಗ್ ಹೇಳುತ್ತೆ, ಈ ವಾಕ್ಯ ಹೀಗೆ ಹೇಳುತ್ತೆ, ಈ ವಾಕ್ಯ ಹೀಗೆ ಹೇಳುತ್ತೆ. ಬೈಬಲೇ ಗೊತ್ತು ಅವ್ರಿಗೆ, ಬೈಬಲ್ ಪಂಡಿತರು. ಸುಮ್ನೆ ಬೈಬಲ್ ಓದ್ತಾ ಕೂತ್ಕೊಂಡ್ರು ಕಾಯಿಲೆ ವಾಸಿ ಆಗೋದಿಲ್ಲ. ಈಗ ಕೆಲವರು ಯೋಚನೆ ಮಾಡ್ತಾರೆ, ಈ ಮನುಷ್ಯ ಕ್ಯಾಥಲಿಕ ಪ್ರೊಟೆಸ್ಟೆಂಟ್ ಅಂತ. ಸ್ಟ್ಯಾಚ್ಯೂಗಳು ಬೇಡ ಅಂದಾಗ ಪ್ರೊಟೆಸ್ಟೆಂಟ್, ಈಗ ಬೈಬಲ್ ಪ್ರಯೋಜನ ಇಲ್ಲ ಅಂದಾಗ ಏನು ಪ್ರೊಟೆಸ್ಟೆಂಟು ಅಲ್ಲ ಅನಿಸ್ತಾ ಇದೆ. ಇನ್ಯಾವುದು ಇರೋದೇ 2, ಒಂದು ಕ್ಯಾಥಲಿಕ್ ಇದೆ, ಪ್ರೊಟೆಸ್ಟೆಂಟ್ ಇದೆ, ಇನ್ಯಾವುದು? ಏನು ಥಿಂಕ್ ಮಾಡಬೇಡಿ. ಇದು ಕ್ಯಾಥಲಿಕ್ಕಿಗೂ ವರ್ಕೌಟ್ ಆಗಲ್ಲ, ಪ್ರೊಟೆಸ್ಟೆಂಟ್ಗೂ ವರ್ಕೌಟ್ ಆಗಲ್ಲ. ಇದು ವರ್ಕೌಟ್ ಆಗೋದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವ ಪ್ರತಿಯೊಬ್ಬರಿಗೂ ವರ್ಕೌಟ್ ಆಗುತ್ತೆ. Everyone who believes in the word of God, in the Son of God, it will work out for you. Whether you are a Catholic or a Protestant, doesn't matter. ನೀನ್ ಮಾಡ್ಕೊಂಡಿರೋದು 2. ದೇವ್ರು ಯಾರು ಒಂದು ಡಿವೈಡ್ ಮಾಡಿಲ್ಲ, ನೀನ್ ಇದಾಗಿರು ಅಂತ. ಈಗ ಅವನು ಆ ಮಾತ್ರೆ ಹೆಸರು ಓದ್ತಾ ಕೂತ್ಕೊಂಡ್ರೆ, ಬ್ಯಾಗ್ ಓಪನ್ ಮಾಡಿಬಿಟ್ಟು ಮಾತ್ರೆ ಹೆಸರು ಓದ್ತಾ ಕೂತ್ಕೊಂಡ್ರೆ ಅವನ್ ಕಾಯಿಲೆ ವಾಸಿ ಆಗೋದಿಲ್ಲ. ಎಷ್ಟೋ ಜನ ಮೂರ್ಖರು ಬುಟ್ಟಾಳ್ರಿದ್ದಾರೆ, ಬೈಬಲ್ ಹಿಡ್ಕೊಂಡು ಆ ವಾಕ್ಯ ಓದ್ಕೊಂಡು, ಈ ವಾಕ್ಯ ಓದ್ಕೊಂಡು, ಅಲ್ಲಿ ಓದ್ಕೊಂಡು, ಇಲ್ಲಿ ಓದ್ಕೊಂಡು ಕೂತ್ಕೊಂಡಿರ್ತಾರೆ ಹಗಲು ರಾತ್ರಿ ಎಲ್ಲ. ಕೆಲವರು ಹೇಳ್ತಾರೆ 24 ಗಂಟೆ ಬೈಬಲ್ ಹಿಡ್ಕೊಂಡೇ ಇರ್ತಾನೆ ನನ್ನ ಮಗ, ನನ್ನ ಮಗಳು ಅಂತ. ಜೀವನ ಇನ್ನೊಂದು ದಿಕ್ಕಿಗೆ ಹೋಗ್ತಾ ಇರುತ್ತೆ. ಗೊತ್ತಾಗ್ತಾ ಇಲ್ಲ ಬ್ರದರ್, ಯಾಕೋ ಬೈಬಲ್ ಮಾತ್ರ ಬಿಡೋದಿಲ್ಲ, ಡೈಲಿ ಓದ್ತಾನೆ, ಆದ್ರೂ ಕೂಡ ಯಾಕೆ ಹಿಂಗ್ ಮಾಡ್ತಾನೆ ಗೊತ್ತಿಲ್ಲ. ಅದೇ ತರ ಕೆಲವರು ಇದ್ದಾರೆ, 24 ಗಂಟೆ ಹೀಗೆ ಮುತ್ತು ಕೊಟ್ಕೊಂಡಿರೋರು ಇದ್ದಾರೆ, 24 ಗಂಟೆ ಮುತ್ತು ಕೊಟ್ಕೊಂಡೇ ಇರ್ತಾರೆ ಬ್ರದರ್, ಆದ್ರೂ ಯಾಕೆ ಹಿಂಗಾಯ್ತು ಗೊತ್ತಿಲ್ಲ. ನೋಡಿ, ಮಾತ್ರೆ ಡಬ್ಬಿ ನೋಡಿ ಮುತ್ತು ಕೊಡೋದ್ರಿಂದ ಕಾಯಿಲೆ ವಾಸಿ ಆಗೋದಿಲ್ಲ. ಮಾತ್ರೆ ಬ್ಯಾಗ್ ಓಪನ್ ಮಾಡಿ ಅದರಲ್ಲಿರೋ ಮಾತ್ರೆಗಳ ಹೆಸರೆಲ್ಲ ಓದಿ, ಇದರಲ್ಲಿ ಯಾವ ಕಂಟೆಂಟ್ಸ್ ಇದೆ ಅದನ್ನ ಗೂಗಲ್ ಅಲ್ಲಿ ಸರ್ಚ್ ಮಾಡಿ, ಕಂಟೆಂಟ್ಸ್ ಯಾವುದಕ್ಕೆ ಅಂತ ನೀನ್ ರಿಸರ್ಚ್ ಮಾಡೋದ್ರಿಂದನೂ ಕಾಯಿಲೆ ವಾಸಿ ಆಗೋದಿಲ್ಲ. ಕೆಲವರಿಗೆ ಎಕ್ಸ್ಟ್ರಾ ನಾಲೆಡ್ಜ್ ಇರುತ್ತೆ ಬೈಬಲ್ ಬಗ್ಗೆ. ಇದನ್ನ ಯಾರು ಬರೆದ್ರು, ಯಾವಾಗ ಬರೆದ್ರು, ಎಷ್ಟನೇ ಇಸ್ವಿಲ್ ಬರೆದ್ರು, ಯಾಕೆ ಬರೆದ್ರು, ಯಾವ ಉದ್ದೇಶಕ್ಕೆ ಬರೆದ್ರು, ಕಾಂಟೆಕ್ಸ್ಟ್ ಬೇಡ ಅಂತಲ್ಲ, ಕಾಂಟೆಕ್ಸ್ಟ್ ಬಗ್ಗೆ ಗೊತ್ತು, ಡೀಟೇಲ್ ಆಗಿ ಗೊತ್ತು. ಆದ್ರೆ ನಿನ್ ಕ್ಯಾನ್ಸರ್ ಹೋಗ್ಬೇಕಾದ್ರೆ ಇದು ಒಳಗಡೆ ಬರ್ಬೇಕು. ಕೈಯಲ್ಲಿ ಹಿಡ್ಕೊಂಡು ಓದ್ತಾ ಇದೆಯಲ್ವಾ, ಈ ಟ್ಯಾಬ್ಲೆಟ್ ಒಳಗಡೆ ಏನೆಲ್ಲ ಕಂಟೆಂಟ್ಸ್ ಇದೆ. ಈಗ ನಾವು ಡೋಲೋ 650 ಅಂತ ಒಂದು ಮಾತ್ರೆ, ಆ ಕಂಪನಿ ಹೆಸರು, ಆ ಮಾತ್ರೆದು ಕಂಟೆಂಟ್ಸ್ ಏನು? ಪ್ಯಾರಾಸಿಟಮಲ್. ಆ ಪ್ಯಾರಾಸಿಟಮಲ್ ಬಗ್ಗೆ ನಾವು ತಿಳ್ಕೊಳ್ಳೋದ್ರಿಂದ ಏನಾದ್ರೂ ಲಾಭ ಇದೆಯಾ? ಹಾಗಾದ್ರೆ ತಿಳ್ಕೊಬಾರ್ದ? ತಿಳ್ಕೋಬೇಕು. ಹಾಗಾದ್ರೆ ಈಗ ಡಾಕ್ಟರ್ ಅವನಿಗೆ ಹೇಳಿದ್ರು, ಇದ್ರ ಒಳಗಡೆ ಮಾತ್ರೆ ಇದೆ ಮಗನೇ, ಇದನ್ನ ತೆಗೆದು 1 ತಿಂಗಳು ತಿನ್ನು ಅಷ್ಟೇ. ಹಾಗೆ ಪ್ರೀತಿ ಸಹೋದರ ಸಹೋದರರೇ, ಈ ಬೈಬಲ್ ಒಳಗಡೆ, ಈ ಧ್ಯಾನಕೂಟದ ಒಳಗಡೆ ಏನಿದೆ ಕೇಳಿದ್ರೆ ಯೇಸು ಇದ್ದಾರೆ. ಯೇಸುನ ನೀನ್ ತಿನ್ಬೇಕು, ಯೇಸುನ ನಿನ್ನ ಹೃದಯದೊಳಗಡೆ ಸ್ವೀಕಾರ ಮಾಡ್ಬೇಕು. ಆಗ ನಿನ್ನ ಹೃದಯದ ಒಳಗಡೆ ಇರೋ ಕ್ಯಾನ್ಸರ್ ಹೋಗುತ್ತೆ, ನಿನ್ನ ಹೃದಯದ ಒಳಗಡೆ ಇರೋ ಕುಷ್ಠರೋಗ ಹೋಗುತ್ತೆ,
ನೀನು ಸೂಪರ್ ನ್ಯಾಚುರಲ್ ಆಗಿ ಹೀಲ್ಡ್ ಆಗ್ತೀಯ, ಅದ್ಭುತಕರವಾದ ಒಂದು ಸೌಖ್ಯವನ್ನು ಒಳಗಡೆ ಪಡ್ಕೊಳ್ತೀಯ, ನಿನ್ನೊಳಗಡೆ ಜೀವ ಬರುತ್ತೆ. ಬಂದ ಹಾಗೇನೆ ಸತ್ತ ಅವಸ್ಥೆನಲ್ಲೇ ವಾಪಸ್ ಹೋಗೋದಿಲ್ಲ, ಜೀವ ಪಡ್ಕೊಂಡು ಒಂಥರ ಹೋಗ್ತೀಯ. ಇಲ್ಲದೆ ಇದ್ರೆ ನಾವೀಗ ಸತ್ತವರ ಆಗಿದ್ದು ಬರೀ ಸತ್ತವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಂಡೆ ಕಾಲ ಕಳೆದ ದಿನ ಸತ್ತೇ ಹೋಗ್ತೀವಿ. ಎಷ್ಟೋ ಜನ ಜೀವಂತವಾಗಿದ್ದಾರೆ, ಅವ್ರಿಗೆ ಯಾವ ಪ್ರಾರ್ಥನೆ ಮಾಡೋದು ಅಲ್ವಾ? ನಾವ್ ಎಂತ ಒಂದು ಮೂರ್ಖತನದಲ್ಲಿ ಇದೀವಿ ನೋಡಿ ಇನ್ನೂ ಕೂಡ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಒಳಗಡೆ ಫಸ್ಟ್ ಏನ್ ಬರ್ಬೇಕು? ಜೀವ ಬರ್ಬೇಕು. ಏನ್ ಬರ್ಬೇಕು? ಆ ಜೀವದ ಹೆಸರೇನು? ಆ ಜೀವದ ಹೆಸರು ಏನು? ಯೇಸು ಆಗಿರುವ ಜೀವ ಒಳಗಡೆ ಬರ್ಬೇಕು.